ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಂಬ್ರಾಯ್ಡ್ರಿ ಎಲಿಗೆನ್ಸ್. ಫ್ರೆಂಡ್ಸ್, ನೀವು ಮೊದಲನೇ ಸಾರಿ ನನ್ನ ವಿಡಿಯೋ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ವಿಡಿಯೋನ ಕೊನೆ ತನಕ ಸ್ಕಿಪ್ ಮಾಡದೆ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನನಗೂ ಕೂಡ ಸಪೋರ್ಟ್ ಸಿಕ್ಕಿದಂಗಾಗತ್ತೆ. ಹಾಗೆಯೇ ಸ್ಟಿಚ್ಡ್ ಬ್ಲೌಸಿಗೆ ಹಾಗೆಯೇ ಅನ್ಸ್ಟಿಚ್ಡ್ ಮೆಟೀರಿಯಲ್ ಕೂಡ ನಾರ್ಮಲ್ ನೀಡ್ಲಿನಿಂದ ಯಾವ ಥರ ಡಿಸೈನ್ ಮಾಡ್ಕೋಬೋದು, ಗ್ರ್ಯಾಂಡಾಗಿ, ಸಿಂಪಲ್ಲಾಗಿ ಎಲ್ಲ ಥರ ಡಿಸೈನ್ಗಳನ್ನೂ ತೋರಿಸ್ತೀನಿ. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಾನು ಒಂದು ಗ್ರ್ಯಾಂಡ್ ಡಿಸೈನ್ನ ಈಸಿಯಾಗಿ ನಾರ್ಮಲ್ ನೀಡ್ಲನಲ್ಲಿ ಹೇಗೆ ಮಾಡ್ಬೋದು ಅಂತ ತೋರಿಸ್ತಿದ್ದೀನಿ. ಫಸ್ಟ್ ನಾನಿಲ್ಲಿ B7000 ಗ್ಲೂ ತೊಗೊಂಡು ಈ ರೀತಿ ಅಪ್ಲೈ ಮಾಡ್ಕೊಂಡಿದ್ದೀನಿ. ನೀಟಾಗಿ ಎಡ್ಜಿಗೆ ಅಪ್ಲೈ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿ ಬಾಲ್ ಚೈನ್ನ ಸ್ಟಾರ್ಟಿಂಗಿಂದ ನೀಟಾಗಿ ಸ್ಟಿಕ್ ಮಾಡಿ. ನೋಡಿ, ಈ ಥರ ಎಡ್ಜಿಗೆ ನೀಟಾಗಿ ಒಂದ್ಸರಿ ಮಾಡ್ಕೊಂಬಿಡಿ. ನೆಕ್ಸ್ಟು ಇಲ್ಲಿ ನಾರ್ಮಲ್ ನೀಡ್ಲು ಮತ್ತು ಥ್ರೆಡ್ಡು ತೊಗೊಂಡಿದ್ದೀನಿ, ಕಾಟನ್ ಥ್ರೆಡ್ಡು. ಹಾಗೆಯೇ 4mm ಬೀಡ್ಸ್ ತೊಗೊಂಡಿದ್ದೀನಿ. ಈ ಥರ ಸೂಜಿನಲ್ಲಿ ಪೋಣಿಸ್ಕೊಂಡು ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಅದನ್ನು ಕೂಡ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ, ಫಿನಿಶ್ ಆಯಿತು. ನೆಕ್ಸ್ಟು ಮತ್ತೆ ಇನ್ನೂ ಒಂದು ಸ್ಟೆಪ್ಪು ಸೇಮ್ ಅದೇ ಥರ ಬಾಲ್ ಚೈನ್ನ ತಗೊಂಡು ನೀಟಾಗಿ ಗ್ಲೂ ಅಪ್ಲೈ ಮಾಡ್ಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ಒಂದೇ ಸರಿ ನೀಟಾಗಿ ಸ್ಟಿಕ್ ಮಾಡ್ಕೊಳ್ಳಿ. ಲಾಸ್ಟ್ನಲ್ಲಿ ಈ ಥರ ಎಂಡಿಂಗ್ ನಾಟ್ ಹಾಕ್ಕೊಳ್ಳಿ ಬ್ಯಾಕ್ ಸೈಡ್ನಲ್ಲಿ. ನೆಕ್ಸ್ಟು ಮತ್ತೆ ಒಂದು ಸ್ಟೆಪ್ಪು ನಾನಿಲ್ಲಿ ಮತ್ತೆ ಸೇಮ್ ಅದೇ 4mm ಬೀಡ್ಸೇ ತೊಗೊಂಡು ನೀಟಾಗಿ ಗ್ಲೂ ಅಪ್ಲೈ ಮಾಡಿಕೊಂಡು ಮಾಡಿದ್ದೀನಿ. ಗ್ಲೂನ ಸ್ವಲ್ಪ ಅಗಲವಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ, ಎಷ್ಟು ಬೇಕಾಗುತ್ತೋ ನೋಡಿಕೊಂಡು. ನೀಟಾಗಿ ಈ ಥರ ನೋಡಿ ಸ್ಟಿಚ್ ಮಾಡಿಕೊಂಡು ನೆಕ್ಸ್ಟು ಮತ್ತೆ ಇನ್ನೂ ಒಂದು ಸ್ಟೆಪ್ಪು ಬಾಲ್ ಚೈನನ್ನು ಮತ್ತೆ ಸ್ಟಿಕ್ ಮಾಡಿದ್ದೀನಿ. ನೋಡಿ, ತುಂಬ ನೀಟಾಗಿ ಬರುತ್ತೆ. ನೀವು ಸ್ವಲ್ಪ ಪೇಷನ್ಸಿಂದ ನೀಟಾಗಿ ಮಾಡ್ಕೊಳ್ಳಿ. ಅದನ್ನು ಮಣಿನ ನೀಟಾಗಿ ಒಂದೊಂದು ಕಡೆ ಸರಿಸ್ಕೊಂಡು ಸ್ವಲ್ಪನೇ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಥರ ಒಂದು ಸ್ಟಿಚ್ ಹಾಕ್ಕೊಳ್ಳಿ, ಇನ್ನೂ ನಿಮಗೆ ಪರ್ಫೆಕ್ಟ್ ಆಗುತ್ತದು. ಪ್ರತಿ ಒಂದೊಂದಕ್ಕೂ ಸ್ಟಿಚ್ ಹಾಕ್ತಾ ಬನ್ನಿ. ಫಸ್ಟ್ ಬಾಲ್ ಚೈನು, ನೆಕ್ಸ್ಟು 4mm ಬೀಡ್ಸು, ಮತ್ತೆ ಬಾಲ್ ಚೈನು, ಮತ್ತೆ 4mm ಬೀಡ್ಸು, ನೆಕ್ಸ್ಟು ಮತ್ತೆ ಬಾಲ್ ಚೈನ್ ಎಂಡಿಂಗಿಗೆ ಈ ಥರ ಹಾಕ್ಕೊಳ್ಳಿ. ನೋಡಿ, 2-3 ಬೀಡ್ಸ್ ಆದ ನಂತರ ಒಂದೊಂದು ಈ ಥರ ಸ್ಟಿಚ್ ಮಾಡ್ಕೋತಾ ಹೋಗಿ. ಇದು ನಿಮಗೆ ಇನ್ನೂ ನೀಟಾಗಿ ಕುತ್ಕೊಳ್ಳುತ್ತೆ. ಗ್ಲೂ ಸ್ವಲ್ಪ ಜಾಸ್ತಿನೇ ಅಪ್ಲೈ ಮಾಡಿಕೊಂಡು ಚೆನ್ನಾಗಿ ಒಂದ್ಸರಿ ಅಂಟಿಸ್ಕೊಂಬಿಡಿ. ಮತ್ತೆ ಮತ್ತೆ ಕಿತ್ತು ಬರೋ ಥರ ಮಾಡ್ಕೋಬೇಡಿ. ಮತ್ತೆ ಬ್ಯಾಕ್ ಸೈಡ್ನಲ್ಲಿ ಈ ಥರ ನಾಟ್ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಬಂದಿದೆ ತುಂಬಾ. ನೆಕ್ಸ್ಟು ನಾನಿಲ್ಲಿ ಒಂದು ಮಾರ್ಕ್ ಮಾಡ್ಕೊಂಡು ಸ್ವಲ್ಪ ಗ್ಯಾಪ್ ಬಿಟ್ಟು ಶೋಲ್ಡರಿಂದ ಮಾರ್ಕ್ ಮಾಡಿಕೊಂಡು ಮೇಲಿಂದ 1/4 ಇಂಚು ಮೇಲಿಂದ ನೋಡಿ ಇದು ಬಾಲ್ ಚೈನಿಂದ 1/4 ಇಂಚು, ಹಾಗೆಯೇ ಕೆಳಗಡೆಯಿಂದ ಅರ್ಧ ಇಂಚಿಗೊಂದು ಮಾರ್ಕ್ ಮಾಡ್ಕೊಳ್ಳಿ. ಮೇಲಿಂದ 1/4 ಇಂಚ್ ಇದೆಯಾ ಅಂತ ನೋಡ್ಕೊಳ್ತಾ ಹೋಗಿ. ಅರ್ಧ ಇಂಚಿಗೆ ಒಂದೊಂದು ಮಾರ್ಕ್ ಮಾಡ್ಕೊಳ್ತಾ ಬಾಲ್ ಚೈನಿಂದ 1/4 ಇಂಚ್ ಇದೆಯಾ ಅಂತ ಚೆಕ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ, ನಾನಿಲ್ಲಿ ತೋರಿಸಿರೋ ರೀತಿ. ನೆಕ್ಸ್ಟು ನಾನಿಲ್ಲಿ 5mm ಬೀಡ್ಸ್ ತೊಗೊಂಡಿದ್ದೀನಿ, 4mmಗಿಂತ ನೆಕ್ಸ್ಟ್ ಸೈಜು. ನೋಡಿ, 5mm ಬೀಡ್ಸ್ನ ಈ ಥರ ಮಾರ್ಕ್ ಮಾಡ್ಕೊಂಡಿರೋ ಪ್ಲೇಸಿಗೆ ಈ ರೀತಿ ಸ್ಟಿಚ್ ಮಾಡ್ಕೊಳ್ಳಿ. ಅದ್ರ ಪಕ್ಕನೇ ಈ ಥರ ನೀಡ್ಲು ಹಾಕ್ಬಿಟ್ಟು ಸ್ಟಿಚ್ ಮಾಡಿಕೊಂಡು ಮತ್ತೆ ಇನ್ನೊಮ್ಮೆ ಅದೇ ಸೇಮ್ ಪ್ಲೇಸಿಂದನೇ ತೊಗೊಂಡು ಪೋಣಿಸ್ಬಿಟ್ಟು ಮತ್ತೆ ಇನ್ನೊಂದು ಸ್ಟಿಚ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡಲ್ಲೂ ಒಂದೊಂದು ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಶುಗರ್ ಬೀಡ್ಸ್ ತೊಗೊಂಡು ಈ ರೀತಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಬಿಟ್ಟು ಆ ಶುಗರ್ ಬೀಡ್ಸ್ ಶುಗರ್ ಬೀಡ್ಸ್ ಇರುತ್ತಲ್ಲ ಅದರೊಳಗೆ ಚುಚ್ಚಿಬಿಟ್ಟು ಕೆಳಗಡೆಯಿಂದ ತೊಗೊಂಬಿಡಿ. ಅವಾಗ ನೀಟಾಗಿ ಕುತ್ಕೊಳ್ಳುತ್ತೆ. ಆಮೇಲೆ ಆಪೋಸಿಟ್ ಸೈಡಲ್ಲಿ ಒಂದೊಂದು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ. ಮತ್ತು ಬ್ಯಾಕ್ ಸೈಡ್ ನಾಟ್ ಹಾಕ್ಕೊಳ್ಳಿ. ನೋಡಿ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ಸೇಮ್ ಅದೇ ಥರ ನೆಕ್ಸ್ಟ್ ಮಾಡ್ತಾ ಹೋಗಿ. ನೀಟಾಗಿ 2 ಸ್ಟಿಚ್ ಹಾಕ್ಕೊಳ್ಳಿ. ಫಸ್ಟ್ ದೊಡ್ಡ ಬೀಡ್ಸಿಗೆ, ಮತ್ತು ಬ್ಯಾಕಲ್ಲಿ ನಾಟ್ ಹಾಕ್ಕೊಂಡೆ ಮತ್ತು ಶುಗರ್ ಬೀಡ್ಸ್ ತೊಗೊಂಡು ಶುಗರ್ ಬೀಡ್ಸ್ ಎಂಡಿಂಗಲ್ಲಿ ಮಣಿ ಇರುತ್ತಲ್ಲ ಅದರೊಳಗೆ ಸೇರಿಸ್ಬಿಟ್ಟು ಸ್ಟಿಚ್ ಮಾಡಿ.
ಟೈಟಾಗಿ ಸ್ವಲ್ಪ ಎಳೆದು ಹಿಡ್ಕೊಂಡ್ರೆ ತುಂಬ ಬೆರಳಿನಲ್ಲಿ ಸ್ವಲ್ಪ ಪ್ರೆಸ್ ಮಾಡಿ ಹಿಡ್ಕೊಡಿ ಒಂದ್ಸರಿ ಎಳೆದಾದ ನಂತರ, ಆಮೇಲೆ ಸ್ಟಿಚ್ ಮಾಡೋಕ್ಕೆ ಈಸಿ ಆಗತ್ತೆ ನಿಮಗೆ. ನೋಡಿ ಇಲ್ಲಿ ಸ್ಟಿಚ್ ಆದ ನಂತರ ಈ ರೀತಿಯಾಗಿದೆ. ನೆಕ್ಸ್ಟು ನಾನಿಲ್ಲಿ ಇದ್ರ ಮಧ್ಯದಲ್ಲಿ ಮತ್ತೆ 4 mm ಬೀಡ್ಸೇ ತೊಗೊಂಡಿದ್ದೀನಿ. ಮತ್ತೆ ಇಲ್ಲಿ ಮೊದಲು ಹಾಕಿದ್ನಲ್ಲ ನೆಕ್ಸ್ಟ್ ಸ್ಟಾರ್ಟಿಂಗಲ್ಲ ಅದೇ ಥರ ಮತ್ತೆ ಒಂದು ಶುಗರ್ ಬೀಡ್ಸು ಈ ಥರ ಹಾಕ್ಕೊಬಿಟ್ಟು ಈ ರೀತಿ ನೀಟಾಗಿ ಸ್ಟ್ರೈಟಾಗಿ ಇಟ್ಕೊಂಡು ಸ್ವಲ್ಪ ಸ್ಟಿಚ್ ಮಾಡ್ಕೊಳ್ಳಿ. ಈ ಥರ ಹಾಕ್ಬಿಟ್ಟು ಮತ್ತೆ ಮುಂದೆಯಿಂದ ಸೂಜಿ ತೆಗೆದ್ಬಿಟ್ಟು ಮತ್ತೆ ಮಣಿ ಒಳಗೆ ಪೋಣಿಸ್ಬಿಟ್ಟು ಇನ್ನೊಂದು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಕುತ್ಕೊಳ್ಳುತ್ತೆ ಅವಾಗ. ಮತ್ತು ಬ್ಯಾಕ್ ಸೈಡ್ ಒಂದೊಂದು ಮಣಿ ಆದ ನಂತರನೂ ಬ್ಯಾಕ್ ಸೈಡಲ್ಲಿ ಒಂದೊಂದು ನಾಟ್ ಹಾಕ್ಕೊಳ್ಳಿ. ನೆಕ್ಸ್ಟು ನಾನಿಲ್ಲಿ ಡ್ರಾಪ್ ಶೇಪ್ ಕುಂದನ್ಸ್ ತಗೊಂಡಿದ್ದೀನಿ, ಅಂದರೆ ತಿಲಕ ಶೇಪ್ದು. ನೆಕ್ಸ್ಟು ಗ್ಲೂ ಅಪ್ಲೈ ಮಾಡಿಕೊಂಡು ಆ ಬೀಡ್ಸ್ ಆಪೋಸಿಟ್ನಲ್ಲೇ ಈ ರೀತಿ ಸ್ವಲ್ಪ ಗ್ಯಾಪ್ ಬಿಟ್ಟು ಅಂಟಿಸ್ಕೊಳ್ಳಿ. ಹತ್ತಿರ ಕಾಣಿಸ್ಬೇಡಿ, ಗ್ಯಾಪ್ ಇರಲಿ, ಸ್ವಲ್ಪ ಜಾಸ್ತಿನೇ ಗ್ಯಾಪ್ ಇರಲಿ. ನೋಡಿ ನೆಕ್ಸ್ಟು ನಾನಿಲ್ಲಿ ಬಾಲ್ ಚೈನ್ ತೊಗೊಂಡಿದ್ದೀನಿ. ಮೊದಲು ತೊಗೊಂಡಿದ್ನಲ್ಲ ನೆಕ್ಕಿಗೆ ಸ್ಟಾರ್ಟಿಂಗಲ್ಲಿ, ಅದಕ್ಕಿಂತ ಚಿಕ್ಕ ಸೈಜು. ಅದೆಷ್ಟು ಬೇಕಾಗುತ್ತೋ ನೋಡಿ ಸೈಜ್ ನೋಡಿಕೊಂಡು ಕಟ್ ಮಾಡಿಕೊಂಡು ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಸ್ಲೀವ್ಸಿಗೂ ನೀವು ಸೇಮ್ ಪ್ರೊಸೀಜರ್ನಲ್ಲೇ ಅದೇ ರೀತಿ ಬಾಲ್ ಚೈನನ್ನು ಗ್ಲೂ ಅಪ್ಲೈ ಮಾಡಿಕೊಂಡು ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಥ್ರೆಡ್ಡು ನೀಡ್ಲು ತೊಗೊಂಡು ಈ ಥರ 4 mm ಬೀಡ್ಸ್ನ ಸ್ಟಿಕ್ ಮಾಡ್ಕೊಳ್ಳಿ. ನೀವು ಒಮ್ಮೊಮ್ಮೆ 4-5 ಬೀಡ್ಸನ್ನ ಸ್ಟಿಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಮತ್ತೆ ಬಾಲ್ ಚೈನು ಮತ್ತು 4 mm ಬೀಡ್ಸು ಸೇಮ್ ನೆಕ್ಕಿ ಹೇಗೆ ತೋರಿಸಿದ್ನೋ ಹಾಗೆ. ನೆಕ್ಸ್ಟು ಅದೇ ರೀತಿ ಹಾಫ್ ಇಂಚಿಗೆ ಮತ್ತು ಮೇಲಿಂದ 1/4 ಇಂಚ್ ಗ್ಯಾಪ್ ಬಿಟ್ಟು ಮಾರ್ಕ್ ಮಾಡಿಕೊಂಡು 5 mm ಬೀಡ್ಸ್ನ ಈ ಥರ ಸ್ಟಿಚ್ ಮಾಡ್ಕೊಳ್ಳಿ. ಡಬಲ್ ಸ್ಟಿಚ್ ಹಾಕೋದು ಮರಿಬೇಡಿ. ಮತ್ತು ಬ್ಯಾಕ್ ಸೈಡಲ್ಲಿ ನಾಟು ಹಾಕ್ಕೊಳ್ಳಿ. ನೆಕ್ಸ್ಟು ಶುಗರ್ ಬೀಡ್ಸ್ನ ಆ ಥರ ನೋಡಿ ಲಾಸ್ಟ್ನಲ್ಲಿರೋಂಥ ಮಣಿ ಒಳಗಡೆ ಸೇರಿಸ್ಬಿಟ್ಟು ಸ್ಟಿಚ್ ಮಾಡ್ಕೊಳ್ಳಿ. ನೀಟಾಗಿ ಕೂರುತ್ತೆ ಅವಾಗ. ಮತ್ತೆ ನಾಟ್ ಹಾಕ್ಕೊಳ್ಳಿ. ಬ್ಯಾಕ್ ಸೈಡು ಸ್ಟಿಫಾಗಿ ಕೂತ್ಕೊಳ್ಳುತ್ತೆ, ಯಾವುದೇ ಕಾರಣಕ್ಕೂ ಅಲ್ಲಾಡಲ್ಲ, ಲೂಸ್ ಆಗಲ್ಲ. ನೆಕ್ಸ್ಟು ಮತ್ತೆ 4 mm ಬೀಡ್ಸು ಮತ್ತು ಒಂದು ಶುಗರ್ ಬೀಡ್ಸ್ ಹಾಕ್ಬಿಟ್ಟು ಈ ರೀತಿ ಮಧ್ಯದಲ್ಲಿ ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ಸೇಮ್ ಅದೇ ಥರ ಕುಂದನ್ನು ಅಂಟಿಸ್ಬಿಟ್ಟು ಅದಕ್ಕೆ ನೀಟಾಗಿ ಎಷ್ಟು ಬೇಕೋ ಅಷ್ಟೇ ಕಟ್ ಮಾಡಿ ಇಟ್ಕೊಳ್ಳಿ. ಈ ಥರ ಅಂಟಿಸ್ಕೊಂಬಿಡಿ. ಇದು ಸೈಜ್ ಚಿಕ್ಕದು, ಮೊದಲು ಅಂಟಿಸಿರೋದಕ್ಕಿಂತ ಸೈಜ್ ಇದು ಚಿಕ್ಕದು. ನೋಡಿ ನೆಕ್ಸ್ಟ್ ಈ ಥರ ರ್ಯಾಂಡಮ್ ಆಗಿ ಒಂದೊಂದು ಮಾರ್ಕ್ ಮಾಡ್ಕೊಳ್ಳಿ. ನಾನಿಲ್ಲಿ ತೋರಿಸಿರೋ ರೀತಿ ಫಸ್ಟು ನೆಕ್ ಪಕ್ಕದಲ್ಲಿ ಒಂದೊಂದು ಮಾಡಿಕೊಂಡು ಸ್ಲೀವ್ಸಿಗೆ ಹಾಗೆ ಒಂದು ಕೆಳಗೊಂದು ಮಾಡಿಕೊಂಡು ಮಧ್ಯೆ ಎಲ್ಲಿ ಗ್ಯಾಪ್ ಇದೆ ಅಲ್ಲಿ ಮಾಡ್ಕೊಳ್ಳಿ. ರೌಂಡ್ ಶೇಪ್ ಕುಂದನ್ನು ತೊಗೊಂಡು ಅಂಟಿಸ್ಕೊಂಡಿದ್ದೀನಿ ನಾನಿಲ್ಲಿ.
ನೆಕ್ಸ್ಟು ಈ ಥರ ಗ್ಲೂ ಅಪ್ಲೈ ಮಾಡಿಕೊಂಡು ನೆಕ್ಸ್ಟು ಅದಕ್ಕೆ ಎಷ್ಟು ಬೇಕೋ ಅಷ್ಟು ನೀಟಾಗಿ ನೋಡ್ಕೊಂಬಿಟ್ಟು ಕಟ್ ಮಾಡಿಕೊಂಡು ಬಾಲ್ ಚೈನನ್ನು ನೀಟಾಗಿ ಈ ಥರ ಸ್ಟಿಕ್ ಮಾಡ್ಕೊಳ್ಳಿ. ನೋಡಿ ಫೈನಲ್ ಆಗಿ ತುಂಬಾ ಚೆನ್ನಾಗಿ ಬಂದಿದೆ ಲುಕ್ಕು. ಈಸಿಯಾಗಿ ಮಾಡ್ಕೊಬೋದು ನೀವು, ಏನು ಡಿಫ್ರೆನ್ಸ್ ಗೊತ್ತಾಗಲ್ಲ, ಅಷ್ಟು ನೀಟಾಗಿ ಮಾಡ್ಕೊಬೋದು ನೀವು ಆ್ಯರಿ ವರ್ಕ್ ಥರನೇ. ಫ್ರೆಂಡ್ಸ್ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ, ಹಾಗೆಯೇ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ, ನನಗೂ ಸಪೋರ್ಟ್ ಸಿಕ್ಕಾಗತ್ತೆ ಹೊಸ ವಿಡಿಯೋ ಮಾಡೋದಕ್ಕೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.